ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ನಾಡು ಕಂಡ ಧೀಮಂತ ರಾಜಕಾರಣಿ. 50 ವರ್ಷ ರಾಜಕೀಯ ಜರ್ನಿ ಪೂರೈಸಿದ ಹಿನ್ನೆಲೆ ಕೋಟೆನಾಡಲ್ಲಿ ಬಿಎಸ್ವೈ ಅವರಿಗೆ ಅಭಿಮಾನೋತ್ಸವಕ್ಕೆ ಭರದ ಸಿದ್ಧತೆ ನಡೀತಾ ಇದೆ. ಚಿತ್ರದುರ್ಗ ನಗರ ಸಂಪೂರ್ಣ ಕೇಸರಿಮಯವಾಗಿದ್ದು ಬಂಟೇಕ್ಸ್ ಬ್ಯಾನರ್ಗಳಿಂದ ನಗರ ಕಂಗೊಳಿಸ್ತಾ ಇದೆ. ಈ ಕುರಿತಾದ ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ವ್ಯವಸ್ಥೆಗಳು ನಡೀತಾ ಇದೆ. ಬಹುಶಃ ನಾಳೆ ಸಂಜೆ ಅಷ್ಟೊತ್ತಿಗೆ ಎಲ್ಲವೂ ಕೂಡ ಒಂದು ರೂಪಕ್ಕೆ ಬರ್ತದೆ. ವೇದಿಕೆಯೂ ಕೂಡ ಈಗಾಗಲೇ ಸಜ್ಜಾಗಿರುವಂಥದ್ದು. ಊಟದ ವ್ಯವಸ್ಥೆ ಬಂದಂಥ ಅಭಿಮಾನಿಗಳಿಗೆ ಯಾವುದೇ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ನಮ್ಮೆಲ್ಲ ಶಾಸಕರೇ ಮುಂದಾಳತ್ವವನ್ನು ತೆಗೆದುಕೊಂಡು, ಬೆಂಗಳೂರಿನ ಶಾಸಕರುಗಳು ಅವರೇ ಅದನ್ನು ನಾಯಕತ್ವವನ್ನು ತೆಗೆದುಕೊಂಡಿದ್ದಾರೆ. ಯಾಕೆಂದರೆ ಅದು ಕೂಡ ಭಾಳ ಮುಖ್ಯ. ಇಂಥ ದೊಡ್ಡ ಕಾರ್ಯಕ್ರಮ ರಾಜ್ಯದ ಮೂಲೆ ಮೂಲೆಗಳಿಂದ ಅಭಿಮಾನಿಗಳು ಬರಬೇಕಾದ್ರೆ ಸರಿಯಾದ ಊಟದ ವ್ಯವಸ್ಥೆಯೂ ಕೂಡ ಅಷ್ಟೇ ಮಹತ್ವ. ಅದನ್ನು ಅವರೇ ಜವಾಬ್ದಾರಿನ ಹೊತ್ಕೊಂಡಿದ್ದಾರೆ. ಮಾತ್ರ ಬೆಳಗ್ಗೆ 12:30 ಶುರು ಆಗ್ಬಿಡುತ್ತೆ. ಬೇರೆ ಬೇರೆ ಮಠಾಧೀಶರು, ನಮ್ಮ ಗಣ್ಯರು ಸಭೆಯನ್ನು ಉದ್ದೇಶಿಸಿ ಶುರು ಮಾಡ್ತಾರೆ. ಅವರು ಅಮಿತ್ ಶಾಜಿ ಅವರು ಬಂದಾಗ ಇರುವಂಥ ಸಮಯದಲ್ಲಿ ಆ ಸಂದರ್ಭದಲ್ಲಿ ಯಾರಿರಬೇಕು ಏನಂತೇಳಿ ಸಂಘಟನೆ ಆ ಒಂದು ಅಭಿಮಾನಿಗಳ ಒಂದು ಸಮಿತಿ ಏನಿದೆ ಅವ್ರು ಕೂತ್ಕೊಂಡು ಯೋಚನೆ ಮಾಡಿದ್ದಾರೆ. ಅದರ ಪ್ರಕಾರ ಕಾರ್ಯಕ್ರಮ ಆಗುತ್ತೆ ಸರ್. ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯಿಂದ ತುಂಬ ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಹೊರಟಿದ್ದಾರೆ. ಒಂದು ವಿಶೇಷ ನೀವು ವೆಹಿಕಲ್ಲು ವ್ಯವಸ್ಥೆ ಇದು ಯಾವುದು ಕೂಡ ಕೇಳ್ತಾ ಇಲ್ಲ. ನಮ್ಮನೆ ಹಬ್ಬ ಅನ್ನೋ ರೀತಿಯಲ್ಲಿ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಜಿಲ್ಲೆಯಿಂದ ಕೊಡುಗೆ ಕೊಡ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಇನ್ನು ಮೇ 8ರಂದೇ ಸಂಜೆ 8 ಗಂಟೆಗೆ ರಾಜಕೀಯ ಭೀಷ್ಮ ಯಡಿಯೂರಪ್ಪ ಪ್ರವೇಶ ಮಾಡಲಿದ್ದಾರೆ. ಈ ವೇಳೆ ಅಭಿಮಾನಿಗಳು ಬಿಎಸ್ವೈ ಸ್ವಾಗತಕ್ಕೆ ಭರ್ಜರಿ ತಯಾರಿ ನಡೆಸಿದ್ದಾರೆ. ನಗರದ ಕನಕ ವೃತ್ತದಿಂದ ಮದಕರಿ ವೃತ್ತದವರೆಗೂ ಬೃಹತ್ ಮೆರವಣಿಗೆ ಕೂಡ ನಡೆಸಲಾಗುತ್ತೆ. ಈ ವೇಳೆ ಮೆರವಣಿಗೆಯಲ್ಲಿ ಮಹಿಳೆಯರು ಪೂರ್ಣ ಕುಂಭ ಹಿಡಿದು ಹೆಜ್ಜೆ ಹಾಕಲಿದ್ದಾರೆ. ಅಲ್ಲದೆ ವಿಶೇಷ ಟ್ಯಾಬ್ಲೋಗಳು ಹಾಗೂ ವಿವಿಧ ಕಲಾ ತಂಡಗಳು ಕೂಡ ಮೆರವಣಿಗೆಗೆ ಮೆರುಗು ನೀಡಲಿವೆ. ಇನ್ನು ಬಿಜೆಪಿ ರೈತ ಮೋರ್ಚಾ ವಿವಿಧ ಧಾನ್ಯಗಳಲ್ಲಿ ಬಿಎಸ್ವೈ ಅವರ ಕಲಾಕೃತಿ ಚಿತ್ರಿಸಲಿದ್ದು ಮೆರವಣಿಗೆಯ ಮತ್ತೊಂದು ವಿಶೇಷವಾಗಿದೆ. ಅಭಿಮಾನೋತ್ಸವದ ಕಾರ್ಯಕ್ರಮವನ್ನು ಸಾಂಸ್ಕೃತಿಕವಾಗಿ ಮೆರುಗುಗೊಳಿಸಬೇಕನ್ನೋ ದೃಷ್ಟಿಯಿಂದ ನಾಳೆ ಅವರ ಪುರಪ್ರವೇಶವನ್ನು ಅದ್ಧೂರಿಯಾಗಿ ಸಾಂಸ್ಕೃತಿಕ ಮೆರವಣಿಗೆಯ ಮೂಲಕ ಸ್ವಾಗತ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮದಲ್ಲಿ 1,000ಕ್ಕೂ ಹೆಚ್ಚು ಮಹಿಳೆಯರು ಪೂರ್ಣಕುಂಭದೊಂದಿಗೆ ಅವರನ್ನ ಸ್ವಾಗತ ಮಾಡಲಿದ್ದಾರೆ. ವಿವಿಧ ರಾಜ್ಯದ ವಿವಿಧ ಭಾಗಗಳಿಂದ ಬಂದಿರತಕ್ಕಂಥ ಸಾಂಸ್ಕೃತಿಕ ಜನಪದ ತಂಡಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾವೆ. ರೈತರು 500ಕ್ಕೂ ಹೆಚ್ಚು ಜನ ನೇಗಿಲನ್ನು ಹಿಡಿದು ಬರಲಿದ್ದಾರೆ. ಅವರನ್ನು ಹಿಂಬಾಲಿಸಿ ಸಾವಿರಾರು ರೈತರು ಬರಲಿದ್ದಾರೆ. ಅದರ ಜೊತೆಗೆ ಒನಕೆ ಓಬವ್ವನ ಪ್ರತಿನಿಧಿಸಿ 200ಕ್ಕೂ ಹೆಚ್ಚು ವನಿತೆಯರು
ನಾರಿ ಶಕ್ತಿ ವಂದನೆಗೆ ಗೌರವ ಸಲ್ಲಿಸುವಂಥ ಒಂದು ಸಂದೇಶ ಕೊಡಲಿದ್ದಾರೆ. ಒಟ್ಟಾರೆ ಚಿತ್ರದುರ್ಗ ನಗರದಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪನವರ ಐತಿಹಾಸಿಕ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ಸಜ್ಜಾಗ್ತಿದೆ. ಬಿಎಸ್ವೈ ಸ್ವಾಗತಕ್ಕೆ ಚಿತ್ರದುರ್ಗ ಕೇಸರಿ ಬಾವುಟಗಳ ಮೂಲಕ ಸಿಂಗಾರಗೊಳ್ತಿದೆ. ಮಹಾಂತೇಶ್, ಜಿ ಕನ್ನಡ ನ್ಯೂಸ್, ಚಿತ್ರದುರ್ಗ.